ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿಜಿಸ್ ವ್ಲಾಗ್ಸ್ ಕನ್ನಡ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಾವು ಒಂದು ಸ್ಕೂಲ್ ಪ್ರಾಜೆಕ್ಟ್ ಮಾಡತ್ತೀವಿ. ಅದು ಸ್ಕೂಲ್ ಪ್ರಾಜೆಕ್ಟ್ ಥೀಮ್ ಏನಂದ್ರೆ ಒಂದು ವಿಂಡ್ ಮಿಲ್ ಪ್ರಾಜೆಕ್ಟ್. ಅದನ್ನ ನನ್ನ ಹಸ್ಬೆಂಡ್ ಅವರ ತಂಗಿದು ಅಂದ್ರೆ ಆಕಿ ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಳ, ಆಕಿದು ಸ್ಕೂಲ್ ಪ್ರಾಜೆಕ್ಟ್ ಅದ. ಅದನ್ನ ನಾವು ರೆಡಿ ಮಾಡತ್ತೀವಿ. ಇವಾಗ ನೀವು ಏನಾರ ನಿಮ್ಮ ಮನ್ಯಾಗ ಈ ಥರ ಮಕ್ಕಳಿದ್ರ ಅವರಿಗೆ ಈ ಥರ ಏನಾರ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರ ನಿಮಗೂ ಇದು ಹೆಲ್ಪ್ ಆಗ್ಬೋದು. ಬರ್ರಿ ನೋಡೋಣ ಹೆಂಗಾಗುತ್ತೆ ವಿಡಿಯೋ, ಇದು ಪ್ರಾಜೆಕ್ಟ್ ನೋಡೋಣ. ಇವಾಗ ನಾವು ನೋಡ್ರಿ ಈ ಥರದ್ದು ಒಂದು 20 into 22 ಇಂಚಸ್ ಒಂದು ಥರ್ಮಕೋಲ್ ತೊಗೊಂಡಿವಿ. ಆಮೇಲೆ ನಾವು ಇಲ್ಲಿ ಹಾಕೊಂಡಿ ನೋಡ್ರಿ, ಅದ್ರ ಮಾಡೆಲ್ ಈ ಥರ ಮಾಡಬೇಕು ಅಂತಂದ್ರೆ ರೆಡಿ ಮಾಡ್ಕೊಂಡಿವಿ. ಇದು ಈ ಕಡೆ ಬ್ಯಾಕ್ ಸೈಡ್ ಎಲ್ಲ ನಾವು ಮೌಂಟೇನ್ಸ್ ಥರ ಅಂದರೆ ಗುಡ್ಡ ಥರ ಮಾಡಬೇಕು. ಗುಡ್ಡದ ಮೇಲೆ ಸಣ್ಣ ಸಣ್ಣ ಫ್ಯಾನ್ ಹಾಕಬೇಕು. ಈ ಕಡೆ ಒಂದು ಮಾಡೆಲ್ ಫ್ಯಾನ್ ಅಂದರೆ ನಾವು ಇವಾಗೇನು ಅಂದರೆ ಅವ್ರಿಗೆ ಹೇಳಿರೋದು ವಿಂಡ್ ಮಿಲ್ದಲ್ಲ, ಅದಕ್ಕೆ ಒಂದಷ್ಟೇ ಮಾಡೆಲ್ಗೆ ಇಲ್ಲಿ ಹಾಕ್ತೀವಿ. ಉಳ್ಕಿದು ಇಲ್ಲಿ ಹಾಕ್ತೀವಲ್ಲ ಗುಡ್ಡದ ಮೇಲೆ, ಅವು ಸಣ್ಣ ಸಣ್ಣ ಜಸ್ಟ್ ಹಂಗೆ ನೋಡೋಕ್ಕಷ್ಟೇ, ಬಟ್ ಅವು ತಿರ್ಗಲ್ಲ. ಇಲ್ಲಿರುತ್ತಲ್ಲ ಇವು ತಿರುಗತ್ತ ಬಿಟ್ಟರೆ ಇಲ್ಲೆಲ್ಲ ಪ್ಯಾಡಿ ಫೀಲ್ಡ್ ಮಾಡಬೇಕು. ಈ ಕಡೆ ಒಂದಿಷ್ಟು ಮನೆ ಮಾಡಬೇಕು, ಊರು, ಈ ಕಡೆ ರಸ್ತೆ, ಮತ್ತು ಇಲ್ಲೊಂದು ಹೊಂಡ ಥರ ಮಾಡಬೇಕು ಅಥವಾ ಕೆರೆ ಈ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಇಲ್ಲೆಲ್ಲ ಪ್ಯಾಡಿ ಫೀಲ್ಡ್ಸು ಇಲ್ಲ ಯಾವುದಾದ್ರೂ ಹೊಲದ ಥರ ಗದ್ದೆ ಅದು ಇದು ಮಾಡ್ಬೇಕು ಅಂದ್ಕೊಂಡಿದ್ವಿ. ಈ ಕಡೆ ನೇಮ್ ಹಾಕೋಕ್ಕೆಲ್ಲ ಮಾಡ್ತೀವಿ. ಲಾಸ್ಟು ಎಡ್ಜಿಗೆಲ್ಲ ಪೂರ್ತಿ ಈ ಥರ ಸ್ವಲ್ಪ ದಪ್ಪ ಬಾರ್ಡ್ರನ್ನ ಮಾಡಬೇಕು ಅಂತ ಅಂದ್ಕೊಂಡಿವಿ. ಇದಿಷ್ಟು ನಮ್ದೀಗ ಸದ್ಯಕ್ಕಿರೋ ಪ್ಲ್ಯಾನು. ಈಗ ಇದನ್ನ ನೋಡನ್ರಿ ಯಾವ ಥರ ಮಾಡ್ತೀವಿ, ಯಾವ ಥರ ಆಗುತ್ತಂತ ನೋಡೋಣ. ಅಕ್ಷರ ಎಲ್ಲ ಕಾಣ್ತಾವದ್ರ ದಪ್ಪ ಹೊಡಿ ಸ್ವಲ್ಪ ಪೇಂಟ್ ಅವೇ ನಡೀತಿದೆ. ಹಿಂಗಾಗುತ್ತೆ ನೋಡಿ. ಆಮೇಲೆ ಹಚ್ಚಿ ಕೈಕಾಲ ಚೊಕ್ಕೊಂಡ ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಡ್ರಾ ಮಾಡ ಈ ಕಡೆ. ಈ ಥರ ಎಲ್ಲ ನಾವೀಗ ರಿಯಲ್ ಪೇಂಟಿಂದನೇ ಪೇಂಟ್ ಮಾಡೀವಿ. ಇದು ರೋಡ್ಗೆ, ಇದು ಪ್ಲಸ್ ಇದು ಗುಡ್ಡ ಥರ ಮಾಡೀವಿ. ಇದೆಲ್ಲ ಈಗ ಸದ್ಯಕ್ಕೆ ಈ ಕಲರ್ ಕೊಟ್ಟಿವಿ. ಆಮೇಲೆ ಇದ್ರ ಹತ್ರ ಎಲ್ಲ ಒಂಥರ ಮರ ಮತ್ತು ಹುಲ್ಲು ಎಲ್ಲ ಹಚ್ತೀವಿ. ಇವಾಗ ಇಲ್ಲೆಲ್ಲ ನೋಡ್ಬೋದು. ನೆಕ್ಸ್ಟು ಇಲ್ಲಿ ತೋರಿಸ್ತೀವಿ ನೋಡ್ರಿ.
ಇದು ಮನೆ ಇವಾಗೆಲ್ಲ ಪೇಂಟ್ ಮಾಡಿದ್ದೀನಿ. ವೈಟ್ ಕಲರು ಮನೆಗೆ, ಆಮೇಲೆ ಹಂಚ್ಗೆಲ್ಲ ಈ ಕಲರ್ ಕೊಟ್ಟಿನಿ. ಇಲ್ಲೇ ಫ್ಯಾನಿನ ರೆಕ್ಕೆ ರೆಡಿ ಐತಿ, ಇಲ್ಲೆಲ್ಲ ಲೈಟ್ ಕಂಬ ರೆಡಿ ಇದೆ. ಇದಕ್ಕೆ ಪೇಂಟ್ ಕೊಡೋದೊಂದು ಬಾಕಿ ಐತಿ. ಇಲ್ಲೇ ಫ್ಯಾನ್ ರೆಡಿ ಮಾಡತ್ತಾರ. ಇದಕ್ಕೆ ಇವಾಗೆಲ್ಲ ಕಂಬ ರೆಡಿ ಐತಿ. ಇದಕ್ಕೆ ಫೆವಿಕೋಲ್ ಎಲ್ಲ ಹಚ್ಚಿ ಅದ್ರ ಮೇಲೆ ಎಲ್ಲ ರೆಕ್ಕೆ ಎಲ್ಲ ರೆಡಿ ಆಗಿತ್ತಲ್ಲ ಅದು, ಮತ್ತು ಮೋಟರ್ನ ಅದೇನು ಡಿ ಸಿ ಮೋಟ್ರ್ ಎಲ್ಲ ಹಾಕಿ ಅದಕ್ಕೆಲ್ಲ ಕನೆಕ್ಟ್ ಮಾಡಿ ಅದರಿಂದ ಮನೆಗೆ ಅಂಟಿಸ್ತೀವಿ. ಇಲ್ಲೇ ಈ ಕಡೆ ಮನೆ ಅಂಟಿಸ್ತೀವಿ, ಈ ಕಡೆ ಮನೆ ಅಂಟಿಸ್ತೀವಿ. ಇಲ್ಲೇ ಪಕ್ಕಕ್ಕೆ ಫ್ಯಾನ್ ಬರುತ್ತಾ, ಆ ಫ್ಯಾನಿಂದ ಇಲ್ಲೆಲ್ಲ ಲೈಟ್ ಕಂಬ ಬರ್ತಾವು. ಇಲ್ಲೂ ಒಂದು ಇಲ್ಲಿ ಮನೆ ಬರುತ್ತಲ್ಲ, ಮನೆ ಪಕ್ಕಕ್ಕೆ ಒಂದು ಲೈಟ್ ಕಂಬ ಬರುತ್ತಾ. ಇಲ್ಲಿಂದ ಆಲ್ಮೋಸ್ಟ್ ಈ ಫ್ಯಾನಿಂದ ಮನೆವರೆಗೂ ಎಲ್ಲ ಲೈಟ್ಸ್ ಹಾಕ್ತೀವಿ. ಈಗೆಲ್ಲ ಫ್ಯಾನ್ ರೆಡಿ ಆಯಿತು. ಅದಕ್ಕೆ ಸೆಲ್ಲಿಂದ ಕನೆಕ್ಟ್ ಮಾಡಿದರೆ ಇಷ್ಟು ಕರೆಕ್ಟಾಗಿ ಜೋರಾಗಿ ತಿರ್ಗಾತೈತಿ. ಮುಂದೋಗುತ್ತಾ ಇವಾಗ ಅದು ವಯರ್ ಎಲ್ಲ ಕಾಣುತ್ತಲ್ಲ, ಅದು ಕಾಣಬಾರ್ದು ಅಂತಂದ್ರೆ ಹಿಂಗೆ ಸೈಡ್ಗೆ ಅದನ್ನ ಹಚ್ಚಿ ಮಾಸ್ಕಿಂಗ್ ಟೇಪ್ ಎಲ್ಲ ಹಚ್ಚಿಬಿಟ್ರೆ ಕ್ಲಿಯರ್ ಆಗಿ ಚಂದ ಕಾಣುತ್ತಾ ಅಂತ ಅಷ್ಟೇ. ನಾವು ಫಸ್ಟು ಇದು ಫ್ಯಾನ್ ಕಂಬಕ್ಕೆ ಆಲ್ರೆಡಿ ವೈಟ್ ಪೇಂಟ್ ಹಚ್ಬಿಟ್ಟಿದ್ವಿ. ಬಟ್ ಈ ಥರ ವಯರ್ ಎಲ್ಲ ಒಳಗೆ ಇಟ್ಟು ಪ್ಯಾಚ್ ಹಚ್ಚಿ ಆಮೇಲೆ ಪೇಂಟ್ ಮಾಡ್ಬೇಕಂತ ಐಡಿಯಾ ಬರಲಿಲ್ಲ. ಇವಾಗ 2 ಸಲ ಪೇಂಟ್ ಮಾಡಬೇಕಾಗ್ತದೆ. ಇವಾಗ ಇದು ಏನಾಗೈತಪ್ಪ ಅಂತಂದ್ರೆ ಎಲ್ಲ ರೆಡಿ ಆಗೈತಿ. ಕೆಳಗ ರಟ್ ಹಚ್ಬಿಟ್ರ ಮುಗಿತಿದೆಲ್ಲ ಸುತ್ತಾರ್ದು ಬಾರ್ಡ್ರ್ ಹಾಕಿ ನೇಮ್ ಬಾದ್ಬಿಟ್ರ ಅಂದ್ರೆ ಎಲ್ಲ ನೀಟ್ ಆಗುತ್ತೆ ಇವಾಗ ಫ್ಯಾನ್. ಇವಾಗ ಮಾಡೆಲ್ ಅಂತೂ ಫುಲ್ ರೆಡಿ ಮಾಡೀವಿ. ಇವಾಗ ಇಂದ ನಾವು ಒಂದು ಸೆಲ್ ಇಟ್ಟಿವಿ ಸದ್ಯಕ್ಕೆ. ನೋಡ್ರಿ ಇದು ಡಿಸ್ಕನೆಕ್ಟ್ ಮಾಡಿದ ಇಷ್ಟ ಡಿಸ್ಕನೆಕ್ಟ್ ಮಾಡಿ ಆಫ್ ಆಗ್ಬಿಡೋದು ಫ್ಯಾನ್. ಇದನ್ನು ಮತ್ತೆ ಅವ್ರಿಗೆ ಮತ್ತೆ ಕರೆಕ್ಟ್ ಕಂಟಿನ್ಯೂ ಏಕ ಕೊಡ್ತಂದ್ರೆ ಸೆಲ್ ಒಂದಿನ ಬರಲ್ಲದ. ಇಟ್ಟು ಬೇಕಾದಾಗ ಹಚ್ಕೊಳ್ಳಿ, ಯಾರು ಬಂದಾಗ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಅಂತೇಳಿ ಇಷ್ಟಿಟ್ಟಿವಿ. ಇನ್ನೊಂದು ಕಣ್ಣು ಕಟ್ಬೇಕಿತ್ತು, ಒಂದು ಕಟ್ಟಿ ಒಂದು ನೇಮ್ ಹಾಕಿಬಿಟ್ರೆ ಇದೆಲ್ಲ ಮುಗಿದೋಗ್ಬಿಡೋದು ನೋಡ್ರಿ. ಟೋಟಲ್ ನಾವು ನಿನ್ನೆ 12 ಗಂಟೆಗೆ ಚಲೋ ಮಾಡಿದ್ವಿ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನಂತರ ಮುಗಿದ್ವಿ. ನಮ್ಮ ತಂಗಿ 2ನೇ ಕ್ಲಾಸ್ ಅದಾಳ. ಬಟ್ ಆಕಿಗೆ ಎಷ್ಟು ಹೇಳೋಕ್ಕೆ ಸಾಮರ್ಥ್ಯ ಐತೆ ಗೊತ್ತಿಲ್ಲ. ಅವ್ರು ಏನೋ ಸ್ಕೂಲಾಗ ಏನೋ ಬರ್ಕೊಟ್ರತ್ತ, ಅದನ್ನು ನೋಡಿ ಅಂತೂ ಬಾಯ್ಪಾಟ್ ಹೊಡೆದ್ರೆ ತಗೊಳ್ದವು. ನಾವೇನಿದ್ರೆ ಏನು ಭಾಳ ಕೆಲಸ ಏನು ಮಾಡಿಲ್ಲ. ಬಟ್ ಅಲ್ಲಿ ಒಂದು ಫ್ಯಾನಿಗೆ ಪಿಲ್ಲರ್ ರಟ್ಟಿಂದ ರೆಡಿ ಮಾಡೀವಿ. ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಿವಿ. ಈ ಕಡೆ ರೋಡು, 1-2 ಕಾರು, ಮತ್ತು ಇಲ್ಲಿ ನೇಮ್ ಹಿಂದದ ಪವನ ಶಕ್ತಿ ಅಂತ ಬರ್ತೀವಿ. ಇನ್ನು ಗುಡ್ಡಕ್ಕೆಲ್ಲ ರಿಯಲಿಸ್ಟಿಕ್ ಮಣ್ಣು ಹಾಕಿವಿ, ರಿಯಲ್ ಮಣ್ಣು ಹಾಕಿವಿ ಗಮ್ ಹಚ್ಚಿ. ಆಮೇಲೆ ಇದಕ್ಕೊಂದು DC ಮೋಟ್ರ್ ಇಟ್ಟಿವಿ ಸಣ್ಣದೊಂದು ಸೆಲ್ಲಿಂದ. ಅದನ್ನೇನು ಕಂಟಿನ್ಯೂ ಹಚ್ಚಿದ್ರೆ ಎಲ್ಲ ಸೆಲ್ಲೆಲ್ಲ ಕಮ್ಮಿ ಆಗಿಬಿಡ್ತದೆ. ಅದು ಹಂಗಾಗಿ ಸ್ವಲ್ಪ ಹಚ್ಚಿವಿ. ನಾವು ಲೈಟ್ಸ್ ಕೂಡ ಹಾಕಿವಿ. ಇವು ನಮ್ಮ ಮೀಶೋದಾಗ ಆರ್ಡ್ರ್ ಮಾಡಿದ್ವು. 200 ರೂಪಾಯಿಗೆ 6 ಬರ್ತಿದ್ವು ಅವು ಅಂತ ಆರ್ಡ್ರ್ ಮಾಡೀವಿ. ಕಂಟಿನ್ಯೂ ಹಚ್ಚಕ್ಕೆ ಬರಲ್ಲ, 3 ಸೆಲ್ಲಿಂದ ಅದ. ಬೇಕಾದಾಗ ಹಚ್ಬೋದು, ಬೇಡದ ಬಿಡ್ಬೋದು. ಇದು ಕೂಡ ಹಂಗೆ ಮಾಡಿದ್ದೀವಿ. ಇನ್ನು ಸೆಲ್ ಕನೆಕ್ಷನ್ ಕೊಟ್ಟಿನಿ. ಅದು ಒಂದು ವೈರಿಂಗ್ ತೆಗೆದುಬಿಟ್ರೆ ಹತ್ತತ್ತ, ಒಂದೇ ಜೋಡಿಸಿದ್ರೆ ಹತ್ತತ್ತ.